ಈ ಸರ್ಕಾರಿ ಬಸ್ ಚಾಲಕರಿಗೆ ಅದು ಏನಾಗಿದೆಯಪ್ಪ ಅರ್ಥ ಆಗ್ತಾ ಇಲ್ಲ. BMTC ಡ್ರೈವರ್ಗಳು ಒಂದು ರೀತಿಯಾಗಿ ಮಾಡಿದ್ರೆ ಇಲ್ಲಿ ಕಿಲ್ಲರ್ BMTC ಅಂತ ಹಣೆಪಟ್ಟಿ ಕಟ್ಸಿದ್ದಾರೆ. ಇನ್ನೊಂದು ಕಡೆಗೆ KSRTC ಬಸ್ನವರು ಏನು ಮಾಡಿದ್ದಾರೆ? ಪ್ರಯಾಣಿಕರ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ. ಯಾಕೆ ನೋಡಿ, ಬಸ್ ಓಡಿಸ್ಬೇಕಾದ್ರೆ ತುಂಬ ಜಾಗೃತವಾಗಿ ಓಡಿಸ್ಬೇಕು. ಯಾವುದೇ ವಾಹನ ಓಡಿಸ್ಬೇಕಾದ್ರೂ ಸರ್ಕಾರಿ ಬಸ್ ಚಾಲಕರೀಗ ಬಸ್ ಡ್ರೈವಿಂಗ್ ನಡುವೆನೂ ಮೊಬೈಲ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಏನು ಅದು ಸ್ಟೇರಿಂಗ್ ಮೇಲೆ ಮೊಬೈಲ್ ಬಳಕೆಯನ್ನು ಮಾಡಿಕೊಂಡು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೈಸೂರು ಬೆಂಗಳೂರು ಹೈವೇಯಲ್ಲಿ ಈ ನಿರ್ಲಕ್ಷ್ಯದ ಚಾಲನೆ ಕಂಡು ಬಂದಿದೆ. BMTC ಆಯಿತು, ಈಗ KSRTC ಬಸ್ನವರು. ನೋಡಿ, ಆ ದೃಶ್ಯವನ್ನು ತೋರಿಸ್ತೀವಿ ನಿಮಗೆ. ಅಲ್ಲಿ ನೋಡಿ, ಆಹಾ, ಏನು ಪಾಪ, ತುಂಬ ಅನುಭವ ಇರಬೇಕು ಅವರಿಗೆ. ಅದಕ್ಕೆ ಅವರು ಸ್ಟೇರಿಂಗನ್ನು ಆರಾಮಾಗಿ ಇಟ್ಕೊಂಡು ಮೊಬೈಲು ನೋಡಿಕೊಂಡು ಆ ಸ್ಪೀಡಲ್ಲಿ ಹೋಗಬೇಕಾದ್ರೆ ಕ್ಷಣ ಮಾತ್ರ ಯಾಮಾರಿದರೆ ಏನಾಗುತ್ತೆ ಅನ್ನುವಂಥ ಅರಿವು ಅವ್ರಿಗಿರುತ್ತೆ. ಅಷ್ಟಿದ್ದಾಗಲೂ ನಿಮಗೆ ಮೊಬೈಲ್ ಗೀಳಲ್ವಾ? ಅದನ್ನು ಬ್ಯಾನ್ ಮಾಡಬೇಕು ಮೊದಲು ಈಗ ಬಸ್ನವ್ರಿಗೆ, ಅಲ್ಲಿ ಒಳಗಡೆಗಿರುವಂಥವ್ರಿಗೆ. ಕಂಡಕ್ಟ್ರ್ ಮಾತ್ರ ಇಟ್ಕೊಳ್ಬೇಕು ಅದನ್ನು, ಡ್ರೈವರ್ಗಳಿಗೆಲ್ಲ ಅರ್ಥ ಆಗೋದಿಲ್ವಾ? ಏನು ನಿಮ್ಮ ಮೊಬೈಲ್ ಆ ಟೈಮಲ್ಲಿ ಹಿಡಿಲಿಲ್ಲ ಅಂದರೆ ಏನಾಗ್ಬಿಡುತ್ತೆ? ಇಲ್ಲ KSRTC ಬಸ್ನಲ್ಲಿ ಒಂದು ಸ್ಪೀಕರ್ಗಳನ್ನು ಹಾಕಿಕೊಡ್ರಿ, ಪಾಪ ಅವ್ರಿಗೆ ನಿದ್ದೆ ಬರುತ್ತೆ ಅನ್ನೋದಾದರೆ, ಗಾಡಿ ಓಡಿಸ್ಬೇಕಾದ್ರೆ ಹಾಡು ಕೇಳ್ಕೊಂಡು ಹೋಗಲಿ. ಅವ್ರು ಏನು ಕಳ್ಕೊಳ್ಳೋದೇನಿದೆ ಅದರಲ್ಲಿ? FM ಆದರೂ ಹಾಕಿಕೊಡಿ, ಒಂದು ಕೇಳ್ಕೊಂಡು ಹೋಗ್ತಾರೆ. ಕೆಲವು ಕಡೆಗಳಿಗೆ ಬರಲ್ಲ. ಮೊಬೈಲ್ ಅದು ಕನೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಪ್ಲೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ. ಅವರು ಅದನ್ನಾದರೂ ಕನೆಕ್ಟ್ ಮಾಡಿಕೊಡಿ, ಹಾಡು ಕೇಳ್ಕೊಂಡು. ಯಾರು ಇವರು? ನೋಡಿ ಯಾವ ಸ್ಪೀಡಲ್ಲಿದೆ ಗಾಡಿ, ಅದು 80-100 ಇದೆ ಅದು. ಆ ಬಸ್ ನೋಡ್ತಾ ಇದ್ದರೆ ಅದರಲ್ಲಿ ಮೊಬೈಲ್ ಹಿಡ್ಕೊಂಡು ಆರಾಮ ಒಂದು ಕ್ಷಣ ಸಾಕು ಯಾಮಾರಕ್ಕೆ. ಅಲ್ಲಿ ಒಂದು ಕಲ್ಲು ಏನಾದರೂ ಅಡ್ಡು ಬಂದರೆ ಅವ್ರು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಅವ್ರ ಕೈಗೆ. ಅಲ್ಲಿ ಅವ್ರು ನಿಂತಿರೋ ಪೊಸಿಷನಿಗೆ ನೋಡಿದ್ರೆ ಅದನ್ನು ಇದನ್ನು ಹೇಳಬಾರ್ದು, ಇವ್ರಿಗೇನು ಅನ್ಬಾರ್ದು. ಇವ್ರಿಗೇನಾದರೂ ಅಂದ ತಕ್ಷಣ ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀರಾ ಹಂಗೆಲ್ಲ ನೀವು ಅಂತ ಕೇಳ್ತಾರೆ. ನೀವು ಮಾಡೋದು ಸರಿನಾ? ಇದೊಂದು ಕಣ್ಣಿಗೆ ಕಾಣಿಸ್ದೇ ಇರೋಂಥವು ಇನ್ನೂ ಎಷ್ಟಿದ್ದಾವೇನೋ ಮೊಬೈಲ್ ರೆಕಾರ್ಡ್ ಆಗಿರೋದು. ಇದು ಅದಕ್ಕೆ ಗೊತ್ತಾಗ್ತಾ ಇದೆ.